ಕೊಂಡುಕೊಳ್ಳಿ ಆಪಲ್ ಮೊತ್ತದಲ್ಲಿ. ವಿಜಯೀ ಭವ ವಿಕಿತ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಚಿನ್ ಜೈಕರ್. ಎಲ್ಲರೂ ಕೂಡ ದಸರಾ ಹಬ್ಬದ ಬ್ಯುಸಿಯಲ್ಲಿ ಇರ್ತೀರಾ. ಸಾಧಾರಣವಾಗಿ ಕೆಲವೊಂದು ಪ್ರೋಗ್ರಾಮ್ಗಳನ್ನು ಕೂಡ ನೋಡಿರ್ತೀರಾ ನಮ್ಮ ಚಾನಲ್ನಲ್ಲಿ. ಹಾಗಾಗಿ ಇವತ್ತೊಬ್ರು ರಿಯಲ್ ಹೀರೋ ಅಂತ ಹೇಳ್ಬೋದು. ರಿಯಲ್ ಹೀರೋಗಳನ್ನ ನೀವು ನೋಡಿರ್ತೀರಾ ಟಿವಿಗಳಲ್ಲಿ. ರಿಯಲ್ ಹೀರೋಗಳು ಒಬ್ರು ರಿಯಲ್ ಹೀರೋ ನಮ್ಮ ಜೊತೆ ಇದ್ದಾರೆ ಇವತ್ತು. ಮಲ್ಟಿ ಟ್ಯಾಲೆಂಟ್ ಕೂಡ ಅಂತ ಹೇಳ್ಬೋದು. ನಮ್ಮ ಕಾರ್ಯಕ್ರಮಕ್ಕೆ ವಿಕಿತ್ ಅವರು ಬಂದಿದ್ದಾರೆ. ಮಾರ್ಷಲ್ ಆರ್ಟ್ಸ್ ವಿಕಿತ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಸ್ತ ಕರ್ನಾಟಕದ ಜನಗಳಿಗೆ ವಿಕಿತ್ ಇಂಜಿನ್ ಮಾರ್ಷಲ್ ಆರ್ಟ್ಸ್ ನಮಸ್ಕಾರ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ವಿಕಿತ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಇವರೊಂದು ಮಲ್ಟಿ ಟ್ಯಾಲೆಂಟ್ ಅಂತ ಕೂಡ ಹೇಳ್ಬೋದು. ಎಲ್ಲಾ ಟ್ಯಾಲೆಂಟ್ಗಳನ್ನ ಹೊಂದ್ಕೊಂಡಿದ್ದಾರೆ. ಮಾರ್ಷಲ್ ಆರ್ಟ್ಸ್ ಅಂಡ್ ಅದೇ ರೀತಿ ಕುಂಫು, ಇದರ ಸಂಬಂಧಪಟ್ಟಂತ ಎಲ್ಲಾ ಕಲೆಗಳನ್ನು ಕೂಡ. ಅದೇ ರೀತಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಇವರೊಂದು ಇಂಜಿನಿಯರಿಂಗ್ ಆಗಿದ್ದಾರೆ. ಗ್ರಾಫಿಕ್ಸ್ ಡಿಸೈನಿಂಗ್ ಇಂಜಿನಿಯರ್ ಕೂಡ ಆಗಿದ್ದಾರೆ. ಎಲ್ಲ ಒಂದು ಟ್ಯಾಲೆಂಟ್ ಗಳನ್ನು ಕೂಡ ಹೊಂದ್ಕೊಂಡಿದ್ದಾರೆ. ಇವ್ರ ಜೊತೆ ನಾವು ಮಾತಾಡೋಣ ಇವತ್ತು. ಎಲ್ಲಾ ಒಂದು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಕುಂಫು ಅಲ್ಲಿ ಏನಿದೆ, ಅದೇ ರೀತಿ ನಮ್ಮ ಮಾರ್ಷಲ್ ಆರ್ಟ್ಸ್ ಗಳಲ್ಲಿ ಏನಿದೆ, ಎಲ್ಲವನ್ನು ಕೂಡ ತಿಳ್ಕೊಂಡು ಬರೋಣ. ವಿಕಿತ್ ಅವರೇ, ಇವಾಗ ನೀವೊಂದು ಮಾರ್ಷಲ್ ಆರ್ಟ್ಸ್ ಆಗಿದೆಯಾ, ಇವಾಗ ಪರ್ಫೆಕ್ಟ್ ಆಗಿ ಎಲ್ಲಾ ಒಂದು ಕಲೆಗಳನ್ನ ಹೊಂದ್ಕೊಂಡಿದ್ದೀರಾ. ಫಸ್ಟ್ ಬೇಸಿಕ್ ಸ್ಟಾರ್ಟಿಂಗ್ ಇಂದಾನೆ ಬರೋಣ, ಎಲ್ಲ ಮಾತಾಡ್ಕೊಂಡು ಬರೋಣ. ಈ ಒಂದು ಕಲೆ ಬಗ್ಗೆ ಯಾಕೆ ನಿಮ್ಗೆ ಆಸಕ್ತಿ? ಮಾರ್ಷಲ್ ಆರ್ಟ್ ಯಾಕೆ ಚೂಸ್ ಮಾಡ್ಕೊಂಡಿದ್ದೀರಾ? ಮಾರ್ಷಲ್ ಆರ್ಟ್ಸ್ ಸೆಲ್ಫ್ ಡಿಫೆನ್ಸ್. ಈಗ ಕೆಲವರು ಹೆಂಗೆ ಅನ್ಸಿದಾರೆ ಮಾರ್ಷಲ್ ಆರ್ಟ್ಸ್ ಅಂದ್ರೆ ಹೊಡೆಯುವುದು ಬಡಿಯೋದು. ಇಟ್ಸ್ ನಾಟ್ ಹೊಡೆಯುವುದು ಬಡಿಯೋದು. ಓಕೆ. ಮಾರ್ಷಲ್ ಆರ್ಟ್ಸ್ ಅಂದ್ರೆ ಇಟ್ಸ್ ಸೆಲ್ಫ್ ಡಿಫೆನ್ಸ್. ಓಕೆ. ಅಂದ್ರೆ ನಮ್ಮ ಆತ್ಮ ನಾವು ರಕ್ಷಣೆ ಮಾಡ್ಕೊಳ್ಳೋದು. ಮತ್ತೆ ಇನ್ನೊಂದೇನಂದ್ರೆ ಇಟ್ಸ್ ಅ ಟ್ರೈನಿಂಗ್ ಆಫ್ ಮೈಂಡ್, ಬಾಡಿ ಅಂಡ್ ಸ್ಪಿರಿಟ್. ಓಕೆ. ಈಗ ನೋಡಿಬಹುದು ಚೈನಾ 90 years, 100 years, 110 years, 120 years they are very full active. ಚೈನಾ ಜಪಾನಲ್ಲಿ ಹೇಗಿದೆ ಅಂದ್ರೆ ಮಾರ್ಷಲ್ ಆರ್ಟ್ಸ್ ಲೋವರ್ ಗ್ರೇಡ್, ಫಸ್ಟ್ ಗ್ರೇಡ್ ಇಂದ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಲೈಕ್ ಅ ಸಬ್ಜೆಕ್ಟ್. ನಾವು ಇಂಡಿಯಾದಲ್ಲಿ ನಾವು ಬರ್ತಿದ್ದೀವಿ ಬೇಸ್ ಇಂಡಿಯಾದಿಂದ. ಈಗ ನಾನು ಪಂಜಾಬಲ್ಲೂ ಇದೆ ಮಾರ್ಷಲ್ ಆರ್ಟ್ಸ್. ವಿ ಹ್ಯಾವ್ ಡಿಫ್ರೆಂಟ್ ಫಾರ್ಮ್ಸ್, ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ನಾವು ಬರ್ತಿದ್ದೇವೆ. ನಂದು ಏನಂದ್ರೆ ರಿಕ್ವೆಸ್ಟ್ ವೀಕ್ಷಕರಿಗೆ ಎಲ್ಲರೂ ಟ್ರೈನ್ ಮಾಡಬೇಕು ಮಾರ್ಷಲ್ ಆರ್ಟ್ಸ್. ಇಟ್ಸ್ ಅ ಟ್ರೈನಿಂಗ್ ಆಫ್ ಮೈಂಡ್, ಬಾಡಿ, ಗುಡ್ ಫಾರ್ ಹೆಲ್ತ್ ಆ್ಯಂಡ್ ಇವನ್ ಮೆಂಟಲ್. ಅದರಲ್ಲಿ ಕಾನ್ಫಿಡೆಂಟ್ ಬರುತ್ತೆ, ಕಾನ್ಫಿಡೆಂಟ್ ಫೋಕಸ್ ಸ್ಟಡೀಸಿಗೆ ಸಿಗುತ್ತೆ. ನಾನಿವತ್ತು ಏನು ಡಿಸೈನ್ ಇಂಜಿನಿಯರ್ ಆಗಿದ್ದೇನೆ, ಅದರಲ್ಲೂ ತುಂಬ ಅಚೀವ್ಮೆಂಟ್ಸ್ ಮಾಡಿದ್ದೇನೆ ಓನ್ಲಿ ಬಿಕಾಸ್ ಆಫ್ ಮಾರ್ಷಲ್ ಆರ್ಟ್ಸ್ ಅಂತ ಹೇಳ್ಬೋದು. 6th ಇಂದ ನಾನು ಮಾರ್ಷಲ್ ಆರ್ಟ್ಸಲ್ಲಿದ್ದೇನೆ. ಕರಾಟೆ, ಬಾಕ್ಸಿಂಗ್, ಕಿಕ್ ಬಾಕ್ಸಿಂಗ್, ಈಗ ಪ್ರೆಸೆಂಟ್ಲಿ ಜಿತ್ಕೊಂಡು ಪ್ರೊಸೆಸ್ ಅಲ್ಲಿ. ಅಂದ್ರೆ 6ನೇ ವರ್ಷದಿಂದಲೇ ತಮ್ಮ ಈ ಒಂದು ಮಾರ್ಷಲ್ ಆರ್ಟ್ಗೆ ತಮ್ಮ ಪ್ರೋತ್ಸಾಹವನ್ನು ನೀಡ್ತಾ ಇದ್ರೆ, ಅದಾದ ಒಂದು ಕಲೆಯನ್ನು ಕಲ್ತ್ಕೊಂಡು ಬರ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತದೆ. 6ನೇ ವಯಸ್ಸಿನಲ್ಲಿ ನಾವೆಲ್ಲ ಕುಂಟೆ ಬಿಲ್ಲೆ ಆಡ್ತಾ ಇದ್ದೇವೆ. ಇವರು ಮಾರ್ಷಲ್ ಆರ್ಟ್ಸ್ಗೆ ಒಂದು ಕಾಲಿಟ್ಟಿದ್ದಾರೆ. ತುಂಬಾನೇ ಖುಷಿ ಆಗ್ತದೆ. ಅಂಡ್ ಇವಾಗ ಸ್ಕೂಲ್ ಡೇಸ್ ಅಲ್ಲಿ ನೀವೀಗ ಯಾವ ರೀತಿ ಒಂದು ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದೀರಿ? ಯಾರು ನಿಮಗೆ ಸ್ಟಾರ್ಟಿಂಗ್ ನಾನು ಕರಾಟೆನಿಂದ ಬೇಸ್ ಅದರಲ್ಲಿ ರವಿ ಸರ್ ಚೀಫ್ ಇನ್ಸ್ಟ್ರಕ್ಟರ್ ಆಗಿ ಬೋನಿ ಹೋಗ್ಬೇಕಂತ. ಅವರಿಂದ ನಾನು ಕಲಿತದ್ದು 6th ಸ್ಟ್ಯಾಂಡರ್ಡ್ 10th ಬ್ಲ್ಯಾಕ್ ಬೆಲ್ಟ್ ಮುಗಿಸಿದೆ. ಮತ್ತೆ ನಾನು ಬಾಕ್ಸಿಂಗ್ ಸ್ಟಾರ್ಟ್ ಮಾಡಿದೆ, ಕಿಕ್ ಬಾಕ್ಸಿಂಗ್ ಸ್ಟಾರ್ಟ್ ಮಾಡಿದೆ. ಮತ್ತೆ ನಾನು ಸ್ಟಡೀಸ್ ನ್ಯಾಷನಲ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಸಿಕ್ಕಿತ್ತು. ಮತ್ತೆ ಇಂಟರ್ನ್ಯಾಷನಲ್ ಈವೆಂಟ್ ಹೋಗ್ಬೇಕಂತ ಚಾನ್ಸ್ ಸಿಕ್ಕಿತ್ತು. ಮಿಡಲ್ ಕ್ಲಾಸ್ ಫ್ಯಾಮಿಲಿ, ತುಂಬ ಹಣ ಖರ್ಚಾಗುತ್ತೆ ಇಫ್ ಯು ಗೋಯಿಂಗ್ ಔಟ್ಸ್ ಆಫ್ ಇಂಡಿಯಾ. ಅದಲ್ಲೇ ನನ್ಸಾಗಿದೆ. ಅಂದ್ರೆ ನನ್ನೊಂದು ಆಸೆ ಇತ್ತು, ಇಂಡಿಯಾ ಫ್ಲಾಗ್ ಲಿಫ್ಟ್ ಮಾಡ್ಬೇಕಂತ. ಇಂಡಿಯಾ ಫ್ಲಾಗ್ ಅಲ್ಲಿ ಹೋಗಿ ಔಟ್ಸೈಡ್ ಕಂಟ್ರಿ ಲಿಫ್ಟ್ ಮಾಡ್ಬೇಕಂತ. ಅದು ಡ್ರೀಮ್ ಎಲ್ಲ ಈ ವರ್ಷದಲ್ಲಿ ಎಲ್ಲ ನಿಜವಾಯ್ತು. ಈಗ ಮಾರ್ಷಲ್ ಆರ್ಟ್ಸ್ ಅನ್ನ ನೀವು 6th ಸ್ಟ್ಯಾಂಡರ್ಡ್ ಇಂದ ಕಲ್ತ್ಕೊಂಡು ಬಂದಿದ್ದೀರಾ. ಅದೇ ರೀತಿ ನಿಮಗೆ ಮಾರ್ಷಲ್ ಆರ್ಟ್ಸ್ ಜೊತೆ ಬೇರೆ ಏನಾದ್ರು ಆಕ್ಟಿವಿಟೀಸ್ ಬೇರೆ ಯಾವ್ದೆಲ್ಲ ಆಸಕ್ತಿ ಇತ್ತು? ನಾನು ಸ್ವಿಮ್ಮಿಂಗ್ ಅಲ್ಲಿದ್ದೆ, ಓಕೆ, ಯೋಗದಲ್ಲಿದ್ದೆ, ಓಕೆ, ಕೋ-ಕರಿಕ್ಯುಲರ್ ಎಲ್ಲ. ಅಂದ್ರೆ ಐ ಆಮ್ ಹಂಬಲ್ ಮ್ಯಾನ್. ಓಕೆ, ಅಂದ್ರೆ ಎಲ್ಲ ಐ ವಾಂಟ್ ಟು ಲರ್ನ್ ಎವ್ರಿಥಿಂಗ್. ಎಲ್ಲ ಕಲ್ತ್ಕೊಳ್ಬೇಕು. ಎಲ್ಲ ನಮ್ಗೆ ಗೊತ್ತಾಗ್ತದೆ ಅಂದ್ರೆ ಏನು ಯಾಕಾಗಲ್ಲ. ಯಾರಾದ್ರೂ ನಂಗೆ ಆಗಲ್ಲ ಅಂತ ಹೇಳಿದ್ರೆ ನಾನು ಮಾಡ್ಕೊಡ್ತೇನೆ. ಓಕೆ. ಇವಾಗ ಬೇಸಿಕಲಿ ನೀವು ಈಗ ಮ್ಯಾಂಗ್ಳೂರಲ್ಲಿ ಸಿಗೋದೇ ಇಲ್ಲ. ನಮ್ಮ
ಕುಂಕು ಕಲ್ತ್ಕೊಳ್ಬೇಕು ಅಂತ ಕೆಲವೊಂದು ಆಸಕ್ತಿ ಇಟ್ಕೊಂಡಿರ್ತಾರೆ. ಸೊ ನೀವು ಮೂಲತಃ ಇವರು ಮ್ಯಾಂಗ್ಳೂರ್ನವ್ರೆ. ಸೊ ಸಾಧಾರಣ ಜಾಸ್ತಿಯಾಗಿ ಈ ಒಂದು ಕಾಂಪಿಟೇಷನ್ನು ಅದೇ ರೀತಿ ಅವರ ಕೆಲಸದ ಒಂದು ಒತ್ತಡದ ಮೇಲೆ ಅವರು ಜಾಸ್ತಿಯಾಗಿ ದುಬೈನಲ್ಲೇ ಇರ್ತಾರೆ. ಸೊ ಇವಾಗ ನೀವು ಮೂಲತಃ ಮ್ಯಾಂಗ್ಳೂರ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮ್ಯಾಂಗ್ಳೂರ್ ಅಂದರೆ ಇಟ್ಸ್ ಲೈಕ್ ಅ ಹೆವನ್. ಓಕೆ, ದುಬೈಗೆ ಪ್ಯಾರಡೈಸ್ ಹೇಳ್ತಾರೆ, ನಾವು ಓಕೆ. ಮ್ಯಾಂಗ್ಳೂರ್ ಇಸ್ ಲೈಕ್ ಅ ಹೆವನ್ ಫಾರ್ ಅಸ್. ನಾನು 4 ತಿಂಗಳು ಬರ್ತಿರ್ತೇನೆ, 4 ಮಂತ್ಸ್ ಬರ್ತೇನೆ. ವೆನೆವರ್ ಐ ಮಂಗಳೂರು ನೋಡ್ಬೇಕಂತ ಅನಿಸುತ್ತೆ, ಫ್ಲೈಟ್ ಬಿಟ್ಕೊಂಡು ಬರೋದೇ. ಇವಾಗ ನೀವು ಕುಂಕುಗೆ ಒಂದು ಎಂಟ್ರಿ ಆಗ್ತೀರಾ. ಎಂಟ್ರಿ ಆದಾಗ ಕೆಲವರೆಲ್ಲ ಮನೆಯಲ್ಲಿ ಈ ರೀತಿ ಇರುತ್ತೆ, ಸೊ ಅದು ಬೇಡ, ಕಷ್ಟ, ಸೊ ಅದ್ರಲ್ಲಿ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆಗ್ಬೋದು, ಸೊ ಈ ರೀತಿ ಆಗುತ್ತೆ. ಸೊ ಫ್ಯಾಮಿಲಿಯಿಂದ ಸ್ವಲ್ಪ ಪ್ರಾಬ್ಲಮ್ಸ್, ಬೇಡ ಈ ರೀತಿ ಮಾಡೋದು ಬೇಡ, ಸೊ ಬೇರೆ ಏನಾದ್ರು ಮಾಡು, ಸೊ ಈ ರೀತಿ ಏನಾಗಿದೆ ಅಂದರೆ 10th ಇರುವಾಗ ನನಗೆ ನ್ಯಾಷನಲ್ ವಿನ್ ಆಗಿದ್ದೆ. ಓಕೆ, ರಷ್ಯಾ ಮಾಸ್ಕೋಗೆ ನಾನು ಚಾನ್ಸ್ ಹೋಗಿತ್ತು. ಓಕೆ, ಸೊ ಅವಾಗ ಹಣದ ಅಭಾವ ಇತ್ತು, ಆದರೂ ನಮಗೆ ಸ್ಪಾನ್ಸರ್ ಸಿಕ್ಕಿತ್ತು. ಆದರೆ ನಮ್ಮ ಮನೆಯವರು ಬಿಟ್ಟಿರಲಿಲ್ಲ, ಯಾಕಂದರೆ ವಿ ಶುಡ್ ಗಿವ್ ಅ ಸೈನ್. ಓಕೆ, ಲೈಕ್ ಇಫ್ ಯು ಹ್ಯಾವ್ ಎನಿಥಿಂಗ್ ವಿಲ್ ಫೈಟ್ ನಾವೇ. ಸೊ ಅದು ಮನೆಯವರಿಗೆ ಸೊ ಅದು ಅಲ್ಲಿಂದ ಕಟ್ ಆಗಿತ್ತು. ಸೊ ನಾನು ಟೆಕ್ನಿಕಲ್ ಪ್ರೊಫೆಷನ್ ಆಗಿತ್ತು. ಸೊ ಅದರ ಮಿಡಲಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಈಗ ಒಂದು ಆಫ್ಟರ್ 2 years ಬ್ಯಾಕಿಂದ ಮೋರ್ ಪ್ರಾಕ್ಟೀಸ್ ಮಾಡ್ತೀನಿ. 2 years ಆಯ್ತು ದುಬೈಗೆ ಹೋಗಿ. 2 years ಇಂಟರ್ನ್ಯಾಷನಲ್ ಹೆಡ್ ಕೋಚ್ ಅವರಿಂದೆಲ್ಲ ಟ್ರೈನಿಂಗ್ ಸಿಗ್ತದೆ. ಓಕೆ, ಓಕೆ. ಸೊ ಇವಾಗ ನೀವು ಹೆಜ್ಜೆ ಹಾಕಿದ್ರಿ, ಸೊ ಏನಂತ ಇದು ಕುಂಫು ಮಾರ್ಷಲ್ ಆರ್ಟ್ಸಿಗೆ ಒಂದು 6th ಏಜ್ ಇಂದ ನೀವು ಹೆಜ್ಜೆ ಹಾಕಿದ್ರಿ. ಸೊ ಆವಾಗಲೇ ನಿಮ್ಮ ಪೇರೆಂಟ್ಸ್ ಮನೆಯವರು ಏನಾದ್ರು ಸಪೋರ್ಟ್ ಮಾಡಿದ್ರ? ಆವಾಗಲಿಂದ ಇಲ್ಲ, ಅವರು ಸಪೋರ್ಟ್ ಮಾಡಿದ್ದಾರೆ. ಯಾವುದು ನಾವು ಮಿಡಲ್ ಕ್ಲಾಸ್ ಅಲ್ಲಿ ಬಂದು ನಮಗೆ ಯಾವುದಕ್ಕೂ ಕಮ್ಮಿ ಮಾಡಿ ಎಲ್ಲ ಕಲೀರಿ, ನಮ್ಗೇನು ಕಲೀಲಿಕ್ಕೆ ಆಗಲಿಲ್ಲ ಅದನ್ನೆಲ್ಲ ಅವ್ರು ಕಲಿಸಿದ್ದಾರೆ. ಕಲೀರಿ ಏನು ನಮ್ಮ ಸಿಸ್ಟರ್ಗೂ ಕಲಿಸಿದ್ದಾರೆ, ಎಲ್ಲ ಕಲಿಸಿದ್ದಾರೆ. ಸೊ ಅದು ಅಂದರೆ ನಮಗೆ ಯಾವುದು ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲ ಮನೆಯವರು. ಸೊ ಅದವರನ್ನು ತಡೀತೀವಿ, ಹೋಗ್ಬೇಡ ಇದಕ್ಕೆ ನೀವು ಟೀಚ್ ಮಾಡೋದು. ನಾನು ಟೀಚ್ ಮಾಡ್ತೀನಿ, ಇಲ್ಲಿ ಬೆಂಗಳೂರಲ್ಲಿ ಟೀಚ್ ಮಾಡ್ತೀನಿ, ದುಬೈಯಲ್ಲಿ 2-3 ಕ್ಲಾಸಲ್ಲಿ ಟೀಚ್ ಮಾಡ್ತೀನಿ. ಸೊ ಇವಾಗ ಏನಪ್ಪಾ ಅಂತ ಹೇಳಿದ್ರೆ ನಿಮ್ದು 6th ಒಂದು 6ನೇ ವರ್ಷದಲ್ಲಿ ಸೊ ಇದನ್ನು ಕಲಿತಾ ಇದ್ರಿ, ಸ್ಟಡೀಸು ಮಾಡ್ತಾ ಇದ್ರಿ. ಸೊ ಇದಕ್ಕೆ ಏನಾದ್ರು ಒಂದು ತೊಂದರೆಗಳಾಗುವಂಥದ್ದು ಇದು ಎಷ್ಟೊತ್ತಿಗೆ ಮಾಡ್ತಾ ಇದ್ರಿ ಒಂದು ಪ್ರಾಕ್ಟೀಸ್? ನಾನು ಅರ್ಲಿ ಮಾರ್ನಿಂಗ್ ಪ್ರಾಕ್ಟೀಸ್ ಮಾಡ್ತೀನಿ. ಬೆಳಗ್ಗೆ ಒಂದು ಎಷ್ಟೊತ್ತಿಗೆ? ಒಂದು 6 to 7 ಮಾಡ್ತಿದ್ದೆ. ಮತ್ತು ವೀಕೆಂಡ್ಸ್ ಒಂದು ಜಾಸ್ತಿ ವೆಪನ್ ಫೈಟ್ ಲೈಕ್ ಮಾಂಚಾಕ್, ನೈಫ್, ಕಟಾರ್ ಪ್ರಾಕ್ಟೀಸ್ ಮಾಡ್ತಿದ್ವಿ. ಮತ್ತು ಇಲ್ಲೂ ನಮಗೆ ಮಂಗಳೂರಲ್ಲೂ ತುಂಬ ಫ್ರೆಂಡ್ಸ್ ಇದ್ದಾರೆ ಮಾರ್ಷಲ್ ಆರ್ಟ್ಸ್, ಅವರೊಟ್ಟಿಗೆ ಮಿಂಗಲ್ ಆಗ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ಕಾರ್ತಿಕ ಸೆಟಿಲ್ ಅವರು ಒಂದು ಫ್ರೆಂಡ್, ಅವರು ಮಾರ್ಷಲ್ ಆರ್ಟ್ಸ್ ತುಂಬ ಸಾಧನೆ ಮಾಡಿದ್ರು. ಒಟ್ಟಾರೆಯಾಗಿ ಒಂದು ಸಪೋರ್ಟ್ ಇತ್ತು ನಿಮಗೆ, ಎಲ್ಲ ರೀತಿ ಸಪೋರ್ಟ್ ಇತ್ತು. ಅಂಡ್ ಎಜುಕೇಶನ್ ಕೂಡ ಮಾಡ್ತಾ ಇದ್ರಿ, ಮಾರ್ಷಲ್ ಆರ್ಟ್ಸ್ ಕೂಡ ಮಾಡ್ತಾ ಇದ್ರಿ. ಸೊ ನಿಮ್ದು ಸ್ಟಾರ್ಟಿಂಗ್ ಇವಾಗ ನಿಮಗೊಂದು ಇದ್ರದೊಂದು ಬೇಸ್ ಇತ್ತು, ಇದು ಮಾಡಲೇಬೇಕು ನಮಗೆ, ಈ ಒಂದು ಮಾರ್ಷಲ್ ಆರ್ಟ್ ನಾನು ಮಾಡಲೇಬೇಕು ಅಂತ. ಸೊ ಪಾಯಿಂಟ್ ಅದರದೊಂದು ನಿಮಗೆ. ಇವಾಗ ಕೆಲವರು ಏನಪ್ಪ ಅಂತ ಹೇಳಿದ್ರೆ ಒಂದು ಸ್ಟಾರ್ಟ್ ಮಾಡಿದ ನಂತರ ಸೊ ಇದು ಆಗೋದಿಲ್ಲ, ಆಗಬರಲ್ಲ, ಸೊ ಬೇಡ, ಸೊ ಆ ರೀತಿ ಒಂದು ಕೆಲವೊಂದು ಫೀಲಿಂಗ್ಸ್ಗಳು ಕೆಲವರಿಗೆ ಬರುತ್ತೆ. ಸೊ ನಿಮಗೆ ಒಂದು ಇದು ಮಾಡಲೇಬೇಕು ಅನ್ನೋದು, ಇದಕ್ಕೆ ಎಂಟ್ರ್ ಆದ ನಂತರ ಸೊ ಮಾರ್ಷಲ್ ಆರ್ಟ್ಸ್ ಮಾಡಲೇಬೇಕು ನಾವು, ಇದನ್ನು ಕಲಿಲೇಬೇಕು, ಮುಂದಕ್ಕೆ ಬರಲೇಬೇಕು, ಆ ರೀತಿ ಒಂದು ಆದಂಥದ್ದು ಆ ಒಂದು ಸನ್ನಿವೇಶ ಯಾವುದು? ಇದರೊಂದು ಪಾಯಿಂಟ್ ಮೈನ್ ಪಾಯಿಂಟ್ ಅಂದರೆ ಅದೇ ಮಾಸ್ಕೋ ಹೋಗೋಕ್ಕೆ ಸಿಕ್ಕಿರಲಿಲ್ಲ ನನಗೆ, ಮನೆಯವ್ರು ಬಿಟ್ಟಿರಲಿಲ್ಲ, ಯಾಕಂದ್ರೆ ಸೈನ್ ಸೊ ಬಿಟ್ಟಿರಲಿಲ್ಲ. ಅವಾಗ ತುಂಬ ಪ್ರಾಬ್ಲಮ್ ಆಗಿತ್ತು. ಸೊ ಅಲ್ಲಿಂದ ನಾನು ಒಂಚೂರು ಒಂದು 4 to 5 years ಗ್ಯಾಪ್ ಕೊಟ್ಟಿದ್ದೆ, ಮತ್ತು ಎಜುಕೇಷನ್ಗೆ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟಿದ್ದೆ. ಸೊ ಒನ್ಸ್ ನನಗೆ ಜಾಬ್ ಆಯಿತು, ಮತ್ತು ನಾನು ರೀಗೇನ್ ಮಾಡಿದೆ, ಅಲ್ಲ ತುಂಬ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದೆ. ಅದೇ ಒಂದು ಈವೆಂಟ್ ಇಂಟರ್ನ್ಯಾಷನಲ್ ಹೋಗೋಕ್ಕೆ, ಅಂದರೆ ಮೇಯ್ನ್ ನನಗೆ ಇಂಡಿಯಾ ಫ್ಲಾಗ್ ಅಲ್ಲಿ ನನ್ನೊಂದು ಕನಸು ಮುರಿದು ಬಿದ್ದಿತ್ತು. ಸೊ ನಾನು ಥಿಂಕ್ ಮಾಡಿದ್ದೆ, ನಾನು ಹೇಳಿದ್ದೆ ಒಂದು ದಿನ ನಾನು ಟ್ರಿಪ್ ಮಾಡ್ತೇನೆ. ಸೊ ಹಾಗಾಗಿ ನಿಮ್ದಲ್ಲಿ ಡಿಸೈಡ್ ಮಾಡಿಬಿಟ್ರಿ, ಸೊ ನಾನು ಹೋಗ್ತೀನಿ ಮುಂದಕ್ಕೆ. ಸೊ ಹಾಗಾಗಿ ಮುಂದಕ್ಕೆ ಬಂದ್ರಿ. ಅದೇ ದುಬೈ ಬಂದ ಕಾರಣನೇ ಅದೇ, ಅಂದರೆ ನನಗೆ ದುಬೈ ಹೋದರೆ ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ, ಇಂಟರ್ನ್ಯಾಷನಲ್ ಸಪೋರ್ಟ್ಸು ಸಿಗುತ್ತೆ, ಟ್ರೈನಿಂಗು ಸಿಗುತ್ತೆ. ಸೊ ಅಲ್ಲಿಂದ ಎಲ್ಲೂ ಹೋಗ್ಬೋದು. ಓಕೆ. ಸೊ ಇನ್ನು ನಿಮ್ದು ಮೆಕ್ಯಾನಿಕಲ್ ಇದ್ರ ಬಗ್ಗೆ ಸೊ ಹೇಳಲೇಬೇಕು ಅಂದೆಲ್ಲ ಮಲ್ಟಿ ಟ್ಯಾಲೆಂಟೆಡ್. ಸೊ ನಮ್ಮ ಜೊತೆಗಿದ್ದಾರೆ, ಎಲ್ಲರನ್ನು ಕೂಡ ಕವರ್ ಮಾಡ್ಕೊಂಡಿದ್ದಾರೆ. ಸೊ ಏನು ಕುಂಫು ಆಗಿರ್ಬೋದು ಅಂಡ್ ಅದೇ ರೀತಿ ಮಾರ್ಷಲ್ ಆರ್ಟ್ಸ್ ಎಲ್ಲ, ಸೊ ಯೋಗ ಬೇರೆ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ರು. ಅಂಡ್ ಅದೇ ರೀತಿ ಇವಾಗ ಅದರದೊಂದು ಮೆಕ್ಯಾನಿಕಲ್ ಡಿಸೈನಿಂಗ್, ಸೊ ಇದರದೊಂದು ಕೂಡ ಕಲ್ತಿದ್ದಾರೆ. ಸೊ ಇದರ ಜಾಬಲ್ಲೂ ಕೂಡ ಇದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಎಲ್ಲ ವೀಕ್ಷಕರಿಗೆ ನಾನೊಂದು ಕೋರಿಕೆ ಏನು ಮಾಡೋದಂದರೆ, ನಾನಿವತ್ತು ಏನು ಮೆಕ್ಯಾನಿಕಲಲ್ಲಿ ತುಂಬ ರಿಸರ್ಚ್ ಮಾಡಿದ್ದೀನಿ. 2012 ಸಿವಿಲ್ಸಲ್ಲೂ ನನಗೆ
ಚಾನ್ಸಸ್ ಸಿಕ್ಕಿತ್ತು. ಕರ್ನಾಟಕ ರೆಪ್ರೆಸೆಂಟ್ ಮಾಡಿ ನಾನು ಹೋಗಿದ್ದೆ ಇಲ್ಲಿ ಸಾಲಿಡ್ ಮಾಡಲಿಂಗ್ ಕಾಂಪಿಟೇಷನಲ್ಲಿ ವಾಸವಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಹೈದರಾಬಾದ್. ಅಲ್ಲಿ ನನಗೆ ಸೆಕೆಂಡ್ ಸಿಕ್ತು. ನಾನು ರಿಸರ್ಚ್ ಮಾಡಿದ್ದೆ, ಅಂದರೆ ಡಿಸೈನ್ ಮಾಡಿದ್ದೆ. 3D ಮಾಡಲಿಂಗ್ ಅಂದರೆ ನಾವು ಕೆಟಿಯಾದಲ್ಲಿ, ಕೆಟಿಯಾ ಅಂದರೆ ಇಟ್ಸ್ ಏರೋಸ್ಪೇಸ್ ಡಿಸೈನ್. ಸೊ ಅದು ಎಲ್ಲ ನಾನು ಏನೀಗ ಅಚೀವ್ಮೆಂಟ್ ಮಾಡಿದೆ ನಮ್ಮದು ಪ್ರೊಫೆಷನಲ್ ಲೈಫಲ್ಲಿ ಓನ್ಲಿ ಬಿಕಾಸ್ ಆಫ್ ಮಾರ್ಷಲ್ ಆರ್ಟ್ಸ್. ಮಾರ್ಷಲ್ ಆರ್ಟ್ಸಿಂದ ನನಗೆ ಸೀಕ್ವೆನ್ಸ್ ನಾನು ತುಂಬ ಚಿಕ್ಕ ತುಂಬ ಕಲಿಲಿಕ್ಕೆ ತುಂಬ ಬ್ಯಾಕ್ ಇದೆ. ಸೊ ಆಫ್ಟರ್ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ದೆನ್ ತುಂಬ ಬ್ಯಾಕ್ ಇದೆ. ಸೊ ಇಟ್ ಮೇಡ್ ಮೀ ಟು ಮಾರ್ಷಲ್ ಆರ್ಟ್ಸ್ ನನಗೆ ಕೊಟ್ಟಿದ್ದೇನೆಂದರೆ ನೆವರ್ ಗಿವ್ ಅಪ್, ಸ್ಟ್ರಾಂಗ್ ಮೆಂಟಾಲಿಟಿ, ನೆವರ್ ಗಿವ್ ಅಪ್ ಎಟ್ ಎನಿ ಕಾಸ್ಟ್, ನೆವರ್ ಗಿವ್ ಅಪ್. ಮೈಂಡ್ ಒಂದು ಸೆಟ್ ಮಾಡಿ ಮೈಂಡ್ ಮತ್ತೆ ಇಟ್ ಮೇಡ್ ಮಿ ಸ್ಟ್ರಾಂಗ್, ಕಾನ್ಫಿಡೆಂಟ್, ಎಲ್ಲ ಕಾನ್ಫಿಡೆಂಟ್ ಬಿಲ್ಡ್ ಮಾಡ್ತೀನಿ. ಸೊ ಯು ವಾಂಟ್ ಇಫ್ ಎನಿಬಡಿ ಸೇ ಇಟ್ಸ್ ಇಂಪಾಸಿಬಲ್, I can make it possible. It made me possible because inside me that martial arts made me possible. Whatever in my life, and the martial arts not about fighting. ಅದೇ ಹೇಳಿದಲ್ಲ, ಟ್ರೈನಿಂಗ್ ಆಫ್ ಮೈಂಡ್, ಬಾಡಿ ಅಂಡ್ ಸ್ಪಿರಿಟ್. ಅಂದಾಗೆ ಸೊ ನಿಮ್ಮನ್ನು ಫುಲ್ ಮೈಂಡನ್ನು ಸೆಟ್ ಮಾಡುತ್ತೆ, ಅದು ಫುಲ್ಲಿ ಕಾನ್ಫಿಡೆನ್ಸ್ ತಂದು ಬಿಡುತ್ತೆ. ಸೊ ಏನು ಬೇಕಾದ್ರೆ ಮಾಡಲಿಕ್ಕೆ ಒಂದು ಮುಂದಕ್ಕೆ ಹೋಗಿ ನೆವರ್ ಗಿವ್ ಅಪ್, ಬಿಟ್ಕೊಡುವಂಥ ಒಂದು ಚಾನ್ಸೇ ಇಲ್ಲ. ಸೊ ಯಾವುದೇ ವಿಷಯದಲ್ಲೂ ಕೂಡ, ಸೊ ಕಲಿಯೋ ವಿಷಯದಲ್ಲಾಗಲಿ, ಕೆಲಸದ ವಿಷಯದಲ್ಲಾಗಲಿ, ಸೊ ಯಾವುದೇ ಒಂದು ಡಿಸಿಷನಲ್ಲೂ ಕೂಡ ನೆವರ್ ಗಿವ್ ಅಪ್ ಅಂತ ಒಂದು ಮೈಂಡ್ ಸೆಟ್ ಮಾಡಿಬಿಡುತ್ತೆ. ಸೊ ಮಾರ್ಷಲ್ ಆರ್ಟ್ಸಲ್ಲಿ. ಸೊ ಓಕೆ, ಇನ್ನು ನಾನು ಕೆಲವೊಂದು ನಿಮ್ಮದೊಂದು ಫೋಟೋಸ್ಗಳನ್ನೆಲ್ಲ ಚೆಕ್ ಮಾಡಿದೆ ಫೇಸ್ಬುಕ್ಕಲ್ಲಿ. ಸೊ ಏನು ಮಾಡೋದು, ಮಾರ್ಷಲ್ ಆರ್ಟ್ಸ್ ಎಲ್ಲ ನೋಡ್ಬೇಕು ಏನೆಲ್ಲ ಕಲೆಗಳಿದೆ ಅಂತ. ಸೊ ಹಾಗೆ ಚೆಕ್ ಮಾಡಬೇಕಾದ್ರೆ ಸೊ ಬ್ರೂಸ್ ಲೀದು ಕೆಲವೊಂದು ಫೋಟೋಸ್ಗಳು ನನಗೆ ಸಿಕ್ಕಿದೆ. ಸೊ ಈ ಬ್ರೂಸ್ ಲೀ ಅನ್ನೋದು ಏನು ನಿಮ್ಮದು ರೋಲ್ ಮಾಡಲ್? ಎಲ್ಲರೂ ಕೂಡ ರೋಲ್ ಮಾಡಲ್ ಇರ್ತಾರೆ. ಸೊ ಬ್ರೂಸ್ ಲೀ ಇದು ಏನಿದು ಅಂದರೆ ನೀವು ತುಂಬ ಇಷ್ಟಪಡುವವರ ವ್ಯಕ್ತಿನ? ಬ್ರೂಸ್ ಲೀ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಓಕೆ, ಖಂಡಿತ. ಮಾರ್ಷಲ್ ಆರ್ಟ್ಸ್ ಅಂದರೆ ಎಲ್ಲರಿಗೆ ನೆನಪು ಬ್ರೂಸ್ ಲೀ. ಬ್ರೂಸ್ ಲೀ, ಸೊ ಇನ್ನೊಂದು ಹೇಳ್ತೀನಿ, ಬ್ರೂಸ್ ಲೀ ಅಂತ ಹೇಳೋದಕ್ಕಿಂತ ನಾವು ಸಿಜೋ ಬ್ರೂಸ್ ಲೀ ಅಂತ ಹೇಳ್ಬೋದು. ಯಾಕಂದರೆ ಸಿಜೋ ಬ್ರೂಸ್ ಲೀ ಅಂದರೆ ಈಗ ನನಗೆ ಶಿಫು ಅಂತ ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ. ನಂದು ಗ್ರ್ಯಾಂಡ್ ಮಾಸ್ಟರ್ ಇಫ್ಸಲ್ ಇಲ್ಮಸ್, ಅವರು ಟರ್ಕಿ ಅವರು. ಈಸ್ ಟ್ರೈನ್ ಫ್ರಮ್ ಬ್ರೂಸ್ ಲೀ. ಸೊ ಬ್ರೂಸ್ ಲೀ ಇಂದ ಟ್ರೈನಿಂಗ್ ತಗೊಂಡವರು. ಸೊ ಅವ್ರ ಜೊತೆಯಿಂದ ನಾನು ಟ್ರೈನಿಂಗ್ ತಗೊಂಡು ನನಗೆ ಸರ್ಟಿಫಿಕೇಶನ್ ಆಗಿದೆ ಜಿತ್ಕೊಂಡು. ಸೊ ಇನ್ನೊಂದು ಹೇಳಬೇಕಂದ್ರೆ ಬ್ರೂಸ್ ಲೀ ಅವರು ಕರಾಟೆ ಕಲ್ತರು, ವಿಂಗ್ ಚುನ್ ಕಲ್ತರು, ತೈಚೈ ಕಲ್ತರು, ಎಲ್ಲ ಫಾರ್ಮ್ಸ್ ಕಲ್ತರು. ಎಲ್ಲ ಫಾರ್ಮ್ಸಲ್ಲಿ ಲೂಪ್ಸ್ ಫೈಂಡ್ ಮಾಡಿದ್ರು. ಎಲ್ಲ ಮಾರ್ಷಲ್ ಆರ್ಟ್ಸ್ ಎಲ್ಲ ಬರುತ್ತೆ, ಎಲ್ಲ ಬೇರೆ ಬೇರೆ ಫಾರ್ಮ್ಸ್, ಪುನಃ ಕರಾಟೆಯಲ್ಲೂ ಬೇರೆ ಬೇರೆ ತುಂಬ. ಸೊ ಎಲ್ಲ ಇದರಲ್ಲಿ ಈಸ್ ಅ ಹಂಬಲ್ ಮ್ಯಾನ್, ಎಲ್ಲ ಫಾರ್ಮ್ಸ್ ಎಲ್ಲ ಕಲ್ತು ಏನು ಮಾಡಿದ್ರು ಅಂದರೆ ಒಂದು ಸಿಸ್ಟಮ್ 1960 ಅವ್ರು ಹೇಳ್ತಾರೆ, ಡೋಂಟ್ ಬಿ ಲೈಕ್ ವಾಟರ್, ಬಿ ಲೈಕ್ ವಾಟರ್. ನೀರಾಗಿರು, ಹರಿವ ನೀರಾಗಿ, ನಿಂತ ನೀರು ಕೊಳೆಯುತ್ತೆ. ನಿಂತ ನೀರು ಹೋಗ್ತಾ ಇರಬೇಕು. ಅದೇ ನಿಂತ ನೀರು ಕೊಳೆಯುತ್ತೆ, ಆದ್ರೆ ಹರಿಯುವ ನೀರು ಯಾವತ್ತು ಹಾಳಾಗೋದಿಲ್ಲ, ಅದು ಹೋಗ್ತಾ ಇರ್ಬೇಕು ಅಂತ. ಸೊ ಅವ್ರೇನ್ ಮಾಡಿದ್ರು, ಅದನ್ನೆಲ್ಲ ಕಲ್ತು ಒಂದು ಸಿಸ್ಟಮ್ ಫೈಂಡ್ ಮಾಡಿದ್ರು. ಆ ಸಿಸ್ಟಮ್ JKD. ಓಕೆ, ಅದಕ್ಕೆ ಚೈನೀಸ್ ವರ್ಡ್ ಅಲ್ಲಿ ಗುಂಫು ಅಂತ ಹೇಳ್ತಾರೆ, ನಾನ್ ಕ್ಲಾಸಿಕಲ್ ಕುಂಫು ಅಂತ ಹೇಳ್ತಾರೆ, ಗುಂಫು ಜಾನ್ ಕುಂಫು ಅಂತ ಹೇಳ್ತಾರೆ. ಸೊ ಜಿತ್ಕೊಂಡು ಈ ಫಾರ್ಮ್ ಅನ್ನು ಫೈಂಡ್ ಮಾಡಿದ್ರು. ಈ ಫೈಂಡ್ ಇದರಲ್ಲಿ ಎಲ್ಲ ಡಿಫ್ರೆಂಟ್. ಮಾರ್ಷಲ್ ಆರ್ಟ್ಸ್ ಫಾರ್ ಎಕ್ಸಾಂಪಲ್ ಬಾಕ್ಸಿಂಗ್ ಅಲ್ಲಿ, ಕರಾಟೆಯಲ್ಲಿ ಹೀಗೆ ಪಂಚ್ ಮಾಡ್ತಾರೆ. ಜಿತ್ಕೊಂಡು ನಾವು ವರ್ಟಿಕಲ್ ಪಂಚ್ ಮಾಡ್ತೀವಿ. ನಿಮಗೆ ನೋಡ್ಬೋದು, ಒಂದು 1/2 ಇಂಚ್ 1 ಇಂಚ್ ಅಂದರೆ ಇಲ್ಲಿಂದ ಪವರ್ ಬರೋದಲ್ಲ, ಎಲ್ಲಿದೆ ಹ್ಯಾಂಡ್ ಅಲ್ಲಿಂದ ಪವರ್ ಬರುತ್ತೆ. ಸೊ ಎಲ್ಲ ಅಂದರೆ ಡೈರೆಕ್ಟ್, ಡಿಲೇ ಇಲ್ಲ, ಜಿತ್ಕೊಂಡು ಡೈರೆಕ್ಟ್. ಸೊ ಅವರು ಫೈಂಡ್ ಮಾಡಿದ ವೆರಿ ವೆರಿ ಹೈಬ್ರಿಡ್ ಮಾರ್ಷಲ್ ಆ್ಯಂಡ್ ಆ ಟ್ಯಾಗ್ಲೈನ್ ಕೊಟ್ಟಿದ್ದಾರೆ, ಆರ್ಟ್ ಆಫ್ ಇಂಟರ್ಸೆಪ್ಟಿಂಗ್ ಫಿಸ್ಟ್, ಆರ್ಟ್ ಆಫ್. ಇದರಲ್ಲಿ ಎಲ್ಲ ಲೆಗ್ ಮೂಮೆಂಟ್ಸ್ ಆಗಲಿ, ಹ್ಯಾಂಡ್ ಮೂಮೆಂಟ್ಸ್ ಆಗಲಿ ಟೋಟಲ್ ಡಿಫ್ರೆಂಟ್. ಮತ್ತೆ ಜಿತ್ಕೊಂಡೋದಲ್ಲಿ ಫಸ್ಟ್ ಕಿಕಿಂಗ್ ಇಸ್ ಡಿಫ್ರೆಂಟ್, ಪಂಚಿಂಗ್ ಇಸ್ ಡಿಫ್ರೆಂಟ್, ಟ್ರ್ಯಾಪಿಂಗ್ ಇಸ್ ಡಿಫ್ರೆಂಟ್, ಗ್ರಾಪ್ಲಿಂಗ್ ಇಸ್ ಡಿಫ್ರೆಂಟ್, ಮತ್ತೆ ಚೋಕ್. ಸೊ ಇದೆಲ್ಲ ಬರುತ್ತೆ. ಫುಲ್ ಕಾಂಪ್ಯಾಕ್ಟ್ ಅಲ್ಲಿ ಗ್ರಾಪ್ಲಿಂಗ್, ಚೋಕ್ ಎಲ್ಲ ಮಾಡ್ತಾರೆ. ಲೈಟ್ ಕಾಂಪ್ಯಾಕ್ಟ್ ಫೈಟ್ ಅಲ್ಲಿ ಓನ್ಲಿ ಪಂಚಿಂಗ್ ಅಂತ. ಸೊ ದಿಸ್ ಇಸ್ ಅ ಕಾಂಬಿನೇಷನ್ ಆಫ್ ಆ್ಯಂಡ್ ಈಗ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಫಾದರ್ ಆಫ್ ಮಿಕ್ಸ್ ಮಾರ್ಷಲ್ ಆರ್ಟ್ಸ್. ಸೊ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಅಲ್ಲಿ ನೋಡ್ಬೋದು, ಈಸ್ ಫಾಲೋಯಿಂಗ್ ಬ್ರೂಸ್ ಲೀ. ಓಕೆ, ಬ್ರೂಸ್ ಲೀದು ಕೆಲವೊಂದು ವಿಡಿಯೋಸ್ಗಳು ಕೂಡ ನಮ್ಮದು ಪ್ಲೇ ಆಗ್ತಾ ಇದೆ, ಒಂದು ನೋಡ್ತಾ ಇರ್ಬೋದು ಈಗ ವೀಕ್ಷಕರು. ಕೆಲವೊಂದು ವಿಡಿಯೋಸ್ಗಳು ಅವರ ಒಂದು ಫೈಟ್ ಇದು ಒಂದು ನೀವು ಹೇಳಿರೋ ಪ್ರಕಾರ 1/2 ಇಂಚ್ ಆಗಿರ್ಬೋದು. ಅವರು ಗ್ರೌಂಡ್ ಇಂದ ಪವರ್ ಅಂತ ಪವರ್. ಸೊ ಎಲ್ಲಿ ಕಾಲು ನೆಲದ ಅರ್ಥದಿಂದ ಬರುವಂತ ಪವರ್. ಅದೇ ಹೇಳ್ತಲ್ಲ, ಕಂಟ್ರೋಲ್ ಯುವರ್ 5 ಎಲಿಮೆಂಟ್ಸ್ ಅಂಡ್ ಮೈಂಡ್ ಬಾಡಿ ಅಂಡ್ ಸ್ಪಿರಿಟ್. ಇಟ್ಸ್ ನಾಟ್ ಅ ಮ್ಯಾಜಿಕ್, ಇಟ್ಸ್ ಅ ಸೈನ್ಸ್. ವಿ ಆರ್ ನಾಟ್ ಡೂಯಿಂಗ್ ಮ್ಯಾಜಿಕ್ ಇನ್ ಮಾರ್ಷಲ್ ಆರ್ಟ್ಸ್, ಫ್ಲೈಯಿಂಗ್. ಇಟ್ಸ್ ಆಲ್ ಅಬೌಟ್ ಫಿಸಿಕ್ಸ್. ಯಾಕಂದ್ರೆ ಇವನ್ ಐ ಆಮ್ ಟೆಕ್ನಿಕಲ್ ಸ್ಟೂಡೆಂಟ್ಸ್, ಐ ಡನ್ ರಿಸರ್ಚ್ ಇದರಲ್ಲೂ ಮಾಡಿದ್ದೀವಿ.
ಇನ್ನಷ್ಟು ಮಾತಾಡೋಣ. ಇವಾಗೊಂದು ಕಾರ್ಯಕ್ರಮದಲ್ಲಿ ಪುಟ್ಟದಾದೊಂದು ಸಮಯದಲ್ಲಿ ಮನಸ್ಸು ಬಯಸುವುದು ಟೀ ಕುಡಿಬೇಕು ಅಂತ. ಇನ್ನು ಈ ಟೀಯಿಂದ ನಮ್ಮ ನಿತ್ಯದ ಜೀವನ ಶುರುವಾಗುತ್ತೆ. ಸೊ ದಿನನಿತ್ಯ ಟೆನ್ಷನ್ ಫ್ರೀ ಆಗಿ ತಾಜಾತನದಿಂದ ಇರಬೇಕು ಅಂತ ಬಯಸುತ್ತಾರೆ. ಇನ್ನು ಒಂದೇ ಒಂದು ಟೀಯಲ್ಲಿ ಇದೆಲ್ಲ ಸಿಗುತ್ತೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಹೌದು, ದಿನನಿತ್ಯ ತಾಜಾತನದಿಂದ ಕೂಡಿರಲು ಹಾಗೆ ನಿಮ್ಮನ್ನು ಕಾಂತಿಯುತವಾಗಿ ಕಾಣುವಂತೆ ಮಾಡುವ ಟೀ ಅಂದ್ರೆ ಲೈಫ್ ಆನ್ ಗ್ರೀನ್ ಲೇಬಲ್ ಟೀ. ತಡೆ ಯಾಕೆ, ಹಿಂದೆ ಖರೀದಿಸಿ ಲೈಫ್ ಆನ್ ಗ್ರೀನ್ ಲೇಬಲ್. ರಿಯನ್ಸ್ ಟ್ರೇಡಿಂಗ್, ಅತಾಯ ಕಾಂಪ್ಲೆಕ್ಸ್, ಫರಂಗಿಪೇಟೆ, ಬಂಟ್ವಾಳ. ಕಾಲ್ 8880995522. ಮಂಗಳೂರಿನ ಹೃದಯ ಭಾಗ, ಆದರೆ ಸದ್ದುಗದ್ದಲವಿಲ್ಲದ ಪ್ರಶಾಂತತೆ. 22 ಲಕ್ಷಕ್ಕೆ ಅತ್ಯಾಕರ್ಷಕ ಸುಸಜ್ಜಿತವಾದ ಮನೆ ನಗರದ ಕಾರ್ ಸ್ಟ್ರೀಟ್ನಲ್ಲಿ. ಇದು ಕನಸಲ್ಲ, ಈ ಕನಸನ್ನ ನನಸಾಗಿಸಿದೆ ಏಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ರವರ ಆಪಲ್ ಮಥುರಾ. ಮಂಗಳೂರಿನ ಕಾರ್ ಸ್ಟ್ರೀಟ್ನ ದಿವ್ಯ ರಮಣೀಯ ತಾಣದಲ್ಲಿ ಮಥುರಾ ನಗರಿಯನ್ನೇ ಹೋಲುವ ಪರಿಸರದಲ್ಲಿ ನಿರ್ಮಾಣವಾದ ಆಪಲ್ ಮಥುರದ ವಾಣಿಜ್ಯ ಮಳಿಗೆಗಳು ಈಗಾಗಲೇ ಮಾರಾಟವಾಗಿದ್ದು ಎಲ್ಲ ಗ್ರಾಹಕರಿಗೆ ವಂದನೆಗಳು. 22 ಲಕ್ಷಕ್ಕೆ ಆರಂಭವಾಗುವ ಕೆಲವು ಮನೆಗಳು ಇದೀಗ ಲಭ್ಯವಾಗಿದ್ದು ತಡಬೇಕೆ ಬಂಧುಗಳೇ, ಕೂಡಲೇ ನಿಮ್ಮ ಕನಸಿನ ಮನೆಯನ್ನ ಕೊಂಡುಕೊಳ್ಳಿ ಆಪಲ್ ಮಥುರಾದಲ್ಲಿ. रिश्तों की डोरी में एक धागा मेरा, एक तुम्हारा, दुआओं की लोरी में एक सुर मेरा, एक तुम्हारा, प्यार की सौगात है इस बंधन में कुछ बात है, इस खूबसूरत सफर में एक कदम मेरा, एक तुम्हारा। इस अनमोल रिश्ते के लिए उम्र भर के प्यार का आशीर्वाद। प्रेजेंटिंग एवारा प्लैटिनम ब्लेसिंग्स। डोरी में एक धागा मेरा, एक तुम्हारा। प्यार का आशीर्वाद, प्लैटिनम एवारा। पार्टी शुरू हुई है।